ಜೈ ಕರ್ನಾಟಕ, ಜೈ ಭಾರತ್. ಈ ವಿಡಿಯೋ ಮುಖಾಂತರ ನಾನು ಸನ್ಮಾನ್ಯ ಶ್ರೀ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಹಾಗೂ ನಮ್ಮ ಯುವ ನಾಯಕರಾದಂತಹ ಹಾಗೂ ಲೋಕಸಭಾ ವಿರೋಧ ಪಕ್ಷ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರಿಗೆ, ಅದರಂತೆ ನಮ್ಮ ಹಿರಿಯ ನಾಯಕಿಯರಾದಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ಯುವ ನಾಯಕಿಯರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಗಾಂಧಿ ವಾಡ್ರಾರವರಿಗೆ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್ ಸಾಹೇಬರಿಗೆ ಹಾಗೂ ಮಾಜಿ ಅಧ್ಯಕ್ಷರಾದಂತಹ ಹಾಗೂ ಹಾಲಿ ಅಧ್ಯಕ್ಷರಾದಂತಹ ಹಾಲಿ ಮುಖ್ಯಮಂತ್ರಿಯಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರಿಗೆ ವಿನಂತಿಸುವುದೇನೆಂದರೆ, ನಮ್ಮ ರಾಹುಲ್ ಗಾಂಧಿಯವರು ವಿಚಾರಧಾರ ಸಿದ್ಧಾಂತವನ್ನು ಅನುಸರಿಸುವಂತಹ ವ್ಯಕ್ತಿ. ಅವರಂತೆ ಕಾಂಗ್ರೆಸ್ ಪಕ್ಷವು ಒಂದು ಸಿದ್ಧಾಂತಧರಿತ ಪಕ್ಷವಾಗಿದೆ. ಈ ಸಿದ್ಧಾಂತವನ್ನು ಒಪ್ಪಿಕೊಂಡು ಅದನ್ನು ಸಮರ್ಥಿಸಿಕೊಂಡು ಭಾರತ ದೇಶದ ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದವರು, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರು, ಅಹಿಂದ ಸಮಾಜದವರು, ಅನೇಕ ಸಮಾಜಗಳು ಈ ವಿಚಾರಧಾರೆ ಸಿದ್ಧಾಂತಧರಿತ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತಾ ಬಂದಿದ್ದಾರೆ. ಅದರಂತೆ ಕರ್ನಾಟಕ ರಾಜ್ಯದಲ್ಲಿ ನಡೆದ ವಿಧಾನಸಭೆ ಕ್ಷೇತ್ರದ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯದ ಮತಗಳು ಈ ಸಿದ್ಧಾಂತಧರಿತ ಪಕ್ಷಕ್ಕೆ ಸರ್ಕಾರದಲ್ಲಿ ತರಲು ಬಹಳ ಉತ್ತಮವಾದ ಕಾರ್ಯವನ್ನು ಮಾಡಿ ತಮ್ಮ ಮತವನ್ನು ಸಿದ್ಧಾಂತಧರಿತ ಪಕ್ಷ, ವಿಚಾರಧಾರೆಯ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುತ್ತಾರೆ. ಹಾಗಾಗಿ ಇಂದು ನಾವು ನೋಡುತ್ತೇವೆ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ನಾನು ಬೇರೆ ಸಮುದಾಯದ ಬಗ್ಗೆ ಮಾತಾಡಲ್ಲ. ಬೇರೆ ಸಮುದಾಯದವರಿಗೂ ನನ್ನ ಮಾತಿನಿಂದ ಯಾವುದೇ ತರಹದ ನೋವು ಉಂಟಾಗಬಾರದೆಂದು ನಾನು ಯೋಚಿಸುತ್ತಾ ಬೇರೆ ಸಮಾಜಗಳ ಬಗ್ಗೆ ಟೀಕಿಸದೆ ಕೇವಲ ನಮ್ಮ ಸಮಾಜದಿಂದ ಮಾಡಿರುವಂತಹ ಮತಚಾಲನೆ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿರುವಂತಹ ಬೆಂಬಲ, ಏಕೆಂದರೆ ನಾವು ವಿಚಾರಧಾರ ಸಿದ್ಧಾಂತಧರಿತ ಪಕ್ಷ, ಅದು ಏಕೈಕ ಪಕ್ಷ ಪ್ರಸ್ತುತ ಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಎಂದು ನಾವು ಅಂದುಕೊಂಡು ನಮ್ಮ ಸಂಪೂರ್ಣ ಬೆಂಬಲ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿದ್ದೇವೆ. ಸರ್ಕಾರ ರಚನೆಯಾಗದಂತೆ ಮತ ಚಲಾಯಿಸಿದ್ದೇವೆ.
ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತ, ವಿಚಾರಧಾರೆ ಅನುಸಾರ ನ್ಯಾಯ, ಸಮಾನತೆ, ಒಕ್ಕಟ್ಟು ಅನೇಕ ವಿಚಾರಧಾರೆಗಳು ಇದರಲ್ಲಿ ಹೊಂದಿಕೊಂಡಿವೆ. ವಿಚಾರಧಾರಾ ಅನುಸಾರ, ಸಿದ್ಧಾಂತಧರಿತ ಪಕ್ಷದ ಅನುಸಾರ, ನ್ಯಾಯದ ಪ್ರಕಾರ ಸಂಪುಟ ರಚನೆಯಲ್ಲಿ ನಮ್ಮ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ನಮ್ಮ ಸಮುದಾಯ ಬಹಳ ಹಿಂದುಳಿದ ಸಮುದಾಯ. ಹಾಗಾಗಿ ನಮ್ಮ ಸಮುದಾಯಕ್ಕೆ ನೀಡಬೇಕಾದಂತಹ ಸಚಿವ ಸಂಪುಟ ಸ್ಥಾನ ಸಂಪೂರ್ಣವಾಗಿ ನೀಡದೇ ಇರುವುದು ಮನಸ್ಸಿಗೆ ಬೇಜಾರಾಗಿದೆ. ಮತ್ತೊಂದು ಮಾತೆಂದರೆ, ವಿಚಾರಧಾರಾ ಎಂಬ ಮಾತು ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಅನೇಕ ಬಾರಿ ಹೇಳಿದ್ದಾರೆ. ವಿಚಾರಧಾರಾ ಅನುಸಾರ ಆ ವಿಚಾರಧಾರ ಅಲ್ಲಿ ಪ್ರಮುಖವಾಗಿ ನ್ಯಾಯ ಎಂಬ ವಿಚಾರಧಾರ ಇದೆ. ಆ ನ್ಯಾಯದ ಪ್ರಕಾರ ಅನುಭವವುಳ್ಳವರಿಗೆ ಹಾಗೂ ತಮ್ಮ ಕಾರ್ಯಶೈಲಿಯನ್ನು ಉತ್ತಮವಾಗಿ ನಿಭಾಯಿಸಿದವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು. ಅದರಂತೆ ಹಿರಿಯ ನಾಯಕರಿಗೆ ಮೊದಲೇ ಆದ್ಯತೆ ನೀಡಬೇಕು. ಸತತವಾಗಿ 6 ಬಾರಿ ಶಾಸಕರನ್ನಾಗಿ ಆಯ್ಕೆಯಾಗಿರುವಂತಹ ನಮ್ಮ ನಾಯಕರು ಸನ್ಮಾನ್ಯ ಶ್ರೀ ತನ್ವೀರ್ ಸೇಠ್ ಸಾಹೇಬರು ಮತ್ತು ಇನ್ನುಳಿದ ಕ್ಷೇತ್ರಗಳಲ್ಲಿ 5 ಬಾರಿ ಸಹ ಶಾಸಕರನ್ನಾಗಿ ಆಯ್ಕೆಯಾಗಿರುವಂತಹ ನಮ್ಮ ಸಮುದಾಯದ ನಾಯಕರು. ವಿಚಾರಧಾರಾ ಅನುಸಾರ ನ್ಯಾಯವನ್ನು ಎತ್ತಿ ಹಿಡಿದು ನಮ್ಮ ನಾಯಕರಿಗೆ ಅವರ ಆದ್ಯತೆಯ ಪ್ರಕಾರ, ಅವರ ಕೆಲಸ ಕಾರ್ಯದ ಪ್ರಕಾರ, ಅವರ ಚಟುವಟಿಕೆಯ ಪ್ರಕಾರ ಕೆಲಸ ಸಚಿವ ಸಂಪುಟದಲ್ಲಿ ನೀಡಬೇಕು. ಮೊದಲನೆಯ ವಿಚಾರಧಾರಾ ಅನುಸಾರ ನನ್ನ ಮಾತು, ನ್ಯಾಯದ ಮೇಲೆ ಹಿರಿಯ ನಾಯಕರಿಗೆ ಮೊದಲ ಆದ್ಯತೆ ನೀಡಿ ಅವರನ್ನು ಜನಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕು. ನರಸಿಂಹರಾಜ ಕ್ಷೇತ್ರದಲ್ಲಿ ಕೇವಲ ಮುಸ್ಲಿಂ ಸಮುದಾಯವೇ ಅಲ್ಲ, ಅನೇಕ ಸಮುದಾಯಗಳಿವೆ. ಅಲ್ಲಿ RSS ಮತ್ತು BJPಯ ಅತಿ ಹೆಚ್ಚಿನ ಒತ್ತಡವಿದ್ದರೂ ಸಹ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಶ್ರೀ ತನ್ವೀರ್ ಸೇಠ್ ಸಾಹೇಬರು ಅಂಥ ಒಂದು ಕ್ಷೇತ್ರದಲ್ಲಿ ಅವರು ಸತತವಾಗಿ 6 ಬಾರಿ ಶಾಸಕರನ್ನಾಗಿ ಆಯ್ಕೆಯಾಗಿದ್ದಾರೆ. ಅದರಂತೆ ಅವರ ತಂದೆಯೂ ಸಹ ಈ ಪಕ್ಷಕ್ಕಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಅವರಿಗೆ ಆದ್ಯತೆ ನೀಡುವುದು ನ್ಯಾಯದ ಪ್ರಕಾರ ನಿಜವಾದ ವಿಚಾರಧಾರೆ ಎಂದು ನಾನು ಅನುಕೊಂಡಿದ್ದೇನೆ. ಮತ್ತೊಂದು ವಿಷಯ, ಈ ಹಿಂದೆ 2004ರಲ್ಲಿ ಸನ್ಮಾನ್ಯ ಶ್ರೀ ತನ್ವೀರ್ ಸೇಠ್ ಸಾಹೇಬರಿಗೆ ಕಾರ್ಮಿಕ ಸಚಿವರನ್ನಾಗಿ ಸಂಪುಟದಲ್ಲಿ ಅವಕಾಶ ನೀಡಿದರು. ಆ ಹುದ್ದೆಯನ್ನು ಅವರು ತಮ್ಮ ನಿಷ್ಠೆ ಮತ್ತು ತಮ್ಮ ಕಾರ್ಯವೈಖರದಿಂದ ಬಹಳ ಒಳ್ಳೆಯ ಗುಣಮಟ್ಟದಲ್ಲಿ ನಿಭಾಯಿಸಿದ್ದಾರೆ. ನಂತರ 2018ರಲ್ಲಿ ಸನ್ಮಾನ್ಯ ಶ್ರೀ ತನ್ವೀರ್ ಸೇಠ್ ಸಾಹೇಬರಿಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಗ್ರಂಥಾಲಯ, ಅಲ್ಪಸಂಖ್ಯಾತ ವಕ್ಫ್ ಇಲಾಖೆ ಸನ್ಮಾನ್ಯರಿಗೆ ಅವಕಾಶ ನೀಡಲಾಗಿತ್ತು. ಆ ಸಂದರ್ಭದಲ್ಲಿಯೂ ಸಹ ಅನೇಕ ತಮ್ಮ ವಿದ್ಯೆ ಮತ್ತು ತಮ್ಮ ತಂದೆಯ ಮಾರ್ಗದರ್ಶನದ ಮೇಲೆ ಅನೇಕ
ಹೊಸ ಹೊಸ ಯೋಜನೆಗಳನ್ನು ರೂಪಿಸಿ ನಮ್ಮ ಸಮುದಾಯಕ್ಕೆ ಬಲಿಷ್ಠಗೊಳಿಸಿದರು. ಹಲವು ವರ್ಷಗಳಿಂದ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಯಾವುದೇ ತರಹದ ವರ್ಗಾವಣೆ ಇಲ್ಲದಂತೆಯೇ ಮತ್ತು ಶಿಕ್ಷಕರ ವರ್ಗಾವಣೆಯ ಬಗ್ಗೆ ಅನೇಕ ಯೋಜನೆಗಳನ್ನು ಸೃಷ್ಟಿ ಮಾಡಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ನೇಮಕ ಮಾಡಿ ಹಲವಾರು ಯೋಜನೆಗಳನ್ನು ರೂಪಿಸಿ ತಮ್ಮ ಕೆಲಸವನ್ನು ಉತ್ತಮ ಮಟ್ಟದಲ್ಲಿ ಅವರು ಸಲ್ಲಿಸಿರುತ್ತಾರೆ. ಅದರಂತೆ ವಕ್ಫ್ ಇಲಾಖೆಯ ವಿಷಯಕ್ಕೆ ಬಂದರೆ, ವಕ್ಫ್ ಆಸ್ತಿಗಳ ಸಂರಕ್ಷಣೆಯ ಯೋಜನೆ ಅತಿ ಉತ್ತಮವಾಗಿತ್ತು. ಆ ವಿಚಾರದಲ್ಲಿ ಹಲವು ಆಸ್ತಿಗಳು ಎನ್ಕ್ರೋಚ್ಮೆಂಟ್ ಆಗಿರುವಂತಹ ಆಸ್ತಿಗಳು, ಕಬ್ಜೆ ಆಗಿರುವಂತಹ ಆಸ್ತಿಗಳನ್ನು ವಕ್ಫ್ ಇಲಾಖೆಗೆ ವರ್ಗಾಯಿಸುವಂತೆ ಯೋಜನೆ ಸೃಷ್ಟಿ ಮಾಡಿ ಬಹಳ ಸೂಕ್ಷ್ಮತೆಯಿಂದ ತಮ್ಮ ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗಾಗಿ ನಾನು ಮೊದಲು ಹೇಳಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ವಿನಂತಿಸುವುದೇನೆಂದರೆ, ಸನ್ಮಾನ್ಯರಿಗೆ ಅವಕಾಶ ನೀಡಿ ನಮ್ಮ ಸಮುದಾಯಕ್ಕೆ ಬಲಗೊಳಿಸಬೇಕೆಂದು ನಾನು ವಿನಂತಿಸುತ್ತೇನೆ.